ಸರ್ ನಾನು ಎಲ್ಲರಿಗೂ ಕೇಳ್ಕೊಳ್ಳೋದು ಒಂದೇನೆ, ಉಸಿರೇ ಸಿನಿಮಾ ಟೈಮ್ ತೊಗೊಂಡಿದ್ದೀವಿ, ಇನ್ನೊಂದು ಮಾಡಿದ್ದೀವಿ ಅನ್ನೋದು ಎಲ್ಲದಕ್ಕಿಂತ ಜಾಸ್ತಿ ನಾನು ಸಿನಿಮಾ ಮಾಡಿದಷ್ಟು ಸಿನಿಮಾ ರಿಲೀಸ್ ಮಾಡೋದಕ್ಕೆ ಏನು ಪ್ರಯತ್ನ ಪಟ್ಟು ಅದರಷ್ಟು ದೊಡ್ಡ ಕಷ್ಟ ಇನ್ನೊಂದಿಲ್ಲ. ಇಷ್ಟೆಲ್ಲ ಕಷ್ಟಪಟ್ಟು ಜನ ಸಿನಿಮಾ ಬಂದು ನೋಡಿಲ್ಲ ಅಂತಂದರೆ ಸಖತ್ತು ನೋವಾಗುತ್ತೆ. ಸಿನಿಮಾ ಚೆನ್ನಾಗಿಲ್ಲ ಅಂದರೆ ಓಕೆ, ಬಟ್ ಸಿನಿಮಾ ಏನೋ ಒಂದು ಮೆಸೇಜ್ ಇಟ್ಕೊಂಡು ನಾನು ಯಾವಾಗಲೂ ಅಷ್ಟೇ ಒಂದು ಅಕ್ಕಿ ಕಾಳು ಸಾಕು ನೋಡೋದಕ್ಕೆ ಸಿನಿಮಾ ಹೆಂಗಿದೆ ಅಂತ. ಹಾಗೇನೆ ಇವತ್ತು ಬಂದಂಥ ಅಷ್ಟು ಜನರು ಒಂದು ಕಣ್ಣಂಚಲ್ಲಿ ಒಂದಷ್ಟು ನೀರು ನೋಡಿದೆ. ನನ್ನ ಸಿನಿಮಾ ಗೆದ್ದಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ ಒಂದು ಉದ್ದೇಶದ ಮೇಲೆ ಎಲ್ಲರಿಗೂ ಕೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಸಿನಿಮಾನ ಥಿಯೇಟ್ರಲ್ಲಿ ನಿಲ್ಸ್ಕೊಬೋದು ಅನ್ನೋದು, ಆದರೆ ಜನ ಪ್ರೇಕ್ಷಕ ದೇವ್ರುಗಳು ಬಂದು ಸಿನಿಮಾ ನೋಡಿದ್ರೆ ಮಾತ್ರನೇ ಥಿಯೇಟ್ರಲ್ಲಿ ಸಿನಿಮಾ ನಿಲ್ಲಕ್ಕೆ ಸಾಧ್ಯ, ಒಂದು ಒಳ್ಳೆ ಸಿನಿಮಾ ಗೆಲ್ಲಕ್ಕೆ ಸಾಧ್ಯ. ಇಷ್ಟು ಜನ ಪಟ್ಟಿರುವಂಥ ಶ್ರಮಕ್ಕೆ ಅದು ಒಂದು ಪ್ರತಿಫಲ ಸಿಗಕ್ಕೆ ಸಾಧ್ಯ. ಸೊ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ. ಯಾವ ಥಿಯೇಟ್ರ್ ಹತ್ರದಲ್ಲಿದೆಯೋ ಆ ಥಿಯೇಟ್ರಿಗೆ ಹೋಗಿ. ಎಷ್ಟೋ ಸಮಯನ ನಾವು ಕಳೆದ್ಬಿಡ್ತೀವಿ, ಆದರೆ ದಯವಿಟ್ಟು ನಿಂತು ಒಂದು 2 ಗಂಟೆ ಸಮಯ ನನಗೋಸ್ಕರ, ನಾನು ನಿಜವಾಗ್ಲೂ ನಿಮ್ಮನ್ನ ಕ್ರಿಕೆಟಲ್ಲಿ ಎಂಟರ್ಟೈನ್ ಮಾಡಿದ್ದು ನಿಜ ಆಗಿದ್ರೆ ಒಂದು ಸರಿ ಹೋಗಿ ಸಿನಿಮಾ ನೋಡಿ ಅಂತ ಕೇಳ್ಕೊಂಡಿದ್ದೀನಿ ಸರ್. ಈ ಸಿನಿಮಾದಲ್ಲಿರೋ ಕ್ಲೈಮ್ಯಾಕ್ಸ್ ಹೆಂಗೆ ಅಂದರೆ ಸರ್, ನೀವು ಯಾವುದೇ ಜಾತಿ ಧರ್ಮ, ಯಾವುದೋ ಹುಡುಗಿ, ಯಾವುದೋ ಊರು, ಈ ಊರು, ಯಾವ ಊರಿಗೂ ಸಂಬಂಧಪಟ್ಟಿದ್ದಲ್ವೇ ಅಲ್ಲ ಸರ್. ಇದು ಬರೀ ಪ್ರೀತಿಗೆ ಸಂಬಂಧಪಟ್ಟಿದೆ ಅಷ್ಟೇ. ಇಲ್ಲಿ ಗೆಲ್ಲಕ್ಕೆ ಹೋಗಿರೋದು ಪ್ರೀತಿ ಮಾತ್ರನೇ, ಸೋತಿದ್ದು ಪ್ರೀತಿನೇ, ಆದರೆ ನಿಮ್ಗೆ ಗೊತ್ತಿರೋಂಗೆ ಗೆದ್ದಿದ್ದು ಪ್ರೀತಿನೇ ಅಲ್ಲಿ. ಸೊ ಒಂದು ಪ್ರೀತಿನ ಗೆಲ್ಲಿಸಿ ಇನ್ನೊಂದು ಪ್ರೀತಿ ಸೋಲುತ್ತೆ. ಇದು ಬೇಕು ಅಂತ ಮಾಡುವಂಥ ವಿಷಯ ಅಲ್ಲ, ಅಚಾನಕ್ ಆಗಿರೋಂಥ ವಿಷಯ. ಸಿನಿಮಾ ನೋಡಿದರೆ ನಿಮ್ಗೆ ಅರ್ಥ ಆಗುತ್ತೆ. ದಯವಿಟ್ಟು ನೀವು ಹೋಗಿ ಸಿನಿಮಾ ನೋಡಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಒಂದು ರಿಯಲ್ ಇನ್ಸಿಡೆಂಟ್ ಹೌದು, ಅದು ಸ್ಫೂರ್ತಿ ಅಂದರೆ ತಪ್ಪಾಗಲ್ಲ. ಆ ಸ್ಫೂರ್ತಿನ ಇಟ್ಕೊಂಡೆ ಸುತ್ತ ಅದಕ್ಕೆ ಬಣ್ಣ ಕಟ್ಟಿದ್ದೀವಿ, ಒಂದು ಸಿನಿಮ್ಯಾಟಿಕ್ ವೇಯಲ್ಲಿ ತೋರ್ಸೋಕ್ಕೆ ಅಂತ ಪ್ರಯತ್ನ ಪಟ್ಟಿದ್ದೀವಿ. ಸೊ ಡೆಫಿನೆಟ್ಲಿ ಅದೊಂದು ರೀಚ್ ಆಗಿದೆ. ಜನ ಇಲ್ಲಿರೋರು ಇಷ್ಟು ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಅಂತಂದರೆ ನನಗೆಲ್ಲೋ ಒಂದು ನಂಬಿಕೆ ಆ ಕ್ಲೈಮ್ಯಾಕ್ಸ್ನ ಜನ ಎಕ್ಸೆಪ್ಟ್ ಮಾಡ್ತಾರೆ ಅಂತ. ಜಾತಿ ಧರ್ಮ ಅನ್ನುವಂಥದ್ದು ಮತ ನೀಡಬೇಕಾದ್ರೆ ಯೋಚನೆ ಮಾಡಲ್ಲ. ಲವ್ ಅಂತ ಬಂದಾಗ ಅಪೋಸಿಷನ್ ಆಗ್ತಾರೆ. ಸೊ ಅದ್ರ ಬಗ್ಗೆ ಏನಿಲ್ಲ, ಅದೇ ತಾನೇ ಸರ್ ಹೇಳಕ್ ಕೊಟ್ಟಿರೋದು. ನಾವು ಇಲ್ಲಿ ಎಷ್ಟೇ ಅಪೋಸಿಷನ್ ಮಾಡಿದ್ರು ಗೆದ್ದವ್ರು ಯಾರು ಸರ್? ಪ್ರೀತಿನೇ ಗೆದ್ದಿದ್ದು. ಸೊ ಇದು ಸರ್ವೇ ಸಾಮಾನ್ಯ. ಇವಾಗ ನಾವು ಯಾವಾಗಲೂ ನಮ್ಮ ಅಕ್ಕಪಕ್ಕದ ಜೀವನದಲ್ಲಿ, ನಮ್ಮ ಫ್ರೆಂಡ್ಸಲ್ಲಿ, ಇಲ್ಲಿರುವಂಥ ಎಷ್ಟೋ ಜನ ಫ್ರೆಂಡ್ಸ್ಗೆ ಯಾವುದಾದ್ರೂ ಒಂದು ಸೀನ್ ಕನೆಕ್ಟ್ ಆಗಿರುತ್ತೆ. ಅದಕ್ಕೆ ನಾನು 100% ಕೊಡ್ತೀನಿ. ಹಾಗೇನೆ ನಾವು ಹೇಳಕ್ ಕೊಡ್ತಿರೋ ವಿಷಯ. ಬಟ್ ಈ ಥರದ್ದು ನಿಜ ಜೀವನದಲ್ಲಿ ಆಗೋದು ಬೇಡ. ಬಟ್ ಆ ಥರದೊಂದು ವಿಚಾರ ಅವರು ಅಲ್ಲಿ ತಲುಪಿದ್ದಾರೆ ಅಂತಂದರೆ, ಈ ಥರದೊಂದು ಮೆಸೇಜನ್ನು ಹೇಳಿ ಇದಾಗಬಾರ್ದು. ಮುಂಚೆನೇ ಎಷ್ಟೋ ಒಳ್ಳೆ ವಿಷಯಗಳಿಗೆ ನಾವು ಸ್ಟೆಪ್ ತೊಗೊಬೋದು. ಆ ಥರದೊಂದು ವಿಚಾರನ ಹೇಳಿದ್ದೀವಿ, ಅದನ್ನು ಚೆನ್ನಾಗಿ ಎಕ್ಸೆಪ್ಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಎಕ್ಸೆಪ್ಟ್ ಮಾಡಿದ್ದಾರೆ. ನನ್ನ ಸಿನಿಮಾದಲ್ಲಿ ಒಂದು 4 ಜನ ಕಣ್ಣಲ್ಲಿ ನೀರು ಹಾಕಿದ್ರೆ ನನ್ನ ಸಿನಿಮಾ ಗೆಲ್ಲುತ್ತೆ ಅಂತ ನಾನು ಮೊದಲನೇ ದಿನ ಹೇಳಿದ್ದೆ. ಇವತ್ತು ನನ್ನ ಥಿಯೇಟ್ರಲ್ಲಿರುವಂಥ ಎಲ್ಲ ಜನ ಭಾವುಕವಾಗಿ ನನ್ನ ಹತ್ರ ಮಾಡಿಸ್ತಾ ಇದ್ದಾರೆ. ನನ್ನ ಸಿನಿಮಾ ಗೆದ್ದಿದೆ ಸರ್. ಈಗಲೂ ಕೂಡ ಮಾಧ್ಯಮದಲ್ಲಿ ನ್ಯೂಸ್ ಹೋಗ್ತಾ ಇರೋದು, ರೀಸೆಂಟಾಗಿ ನಡೆದಂಥ ಘಟನೆ, ಹುಡುಗಿಯನ್ನು ಕ್ರೂರವಾಗಿ ನೋವು ಅಷ್ಟೊಂದು ಯಥೇಚ್ಛವಾಗಿ ಡಿಪ್ರೆಷನ್ಗೆ ಹೋಗ್ಬಿಟ್ಟು ಸಾಯ್ತಿರುವಂಥದ್ದು ಈಗಲೂ ನಡೀತಾ ಇದೆ. ಸೊ ರಿಲೇಟೆಡ್ ಟು ಈ ಸಿನಿಮಾಗಳನ್ನ ನೋಡಿದ್ರೆ ಜನ ಕಲಿತಾರ ಸರ್? ನಾನು ಇದನ್ನ ಇಂಟರ್ವ್ಯೂಸಲ್ಲಿ ಹೇಳ್ಕೊಂಡ್ಬಂದಿದ್ದೀನಿ. ಡೆಫಿನೆಟ್ಲಿ ನೀವು ಸಿನಿಮಾ ನೋಡಿದ್ರೋ ಇಲ್ವೋ ಗೊತ್ತಿಲ್ಲ, ಬಟ್ ನೋಡಿರೋರು ಒಂದಷ್ಟು ನಾನು ಕೇಳಿ, ನಡೆದಿರೋ ಇನ್ಸಿಡೆಂಟ್ಗೂ ನನ್ನ ಸಿನಿಮಾಗೂ ಸಂಬಂಧ ಇಲ್ಲ. ಆದರೆ ಅದನ್ನು ತಪ್ಪಿಸೋ ಅಂಥ ರೀತಿಯಲ್ಲಿ ಈ ಸಿನಿಮಾ ಇದೆ. ಆ ವಿಷಯನ ತಪ್ಪಿಸ್ಬೋದು, ಇದನ್ನ ಹಿಂಗೆ ಮಾಡ್ಬೋದು. ಯಾಕೆ ಹಿಂಗಾಯ್ತು ಗುರು, ಇದು ಹಿಂಗೆ ಆಗ್ಬಾರ್ದಾಗಿತ್ತು ಅನ್ನೋ ಎಕ್ಸೆಪ್ಟೇಷನಲ್ಲಿ ಸಿನಿಮಾ ಇದೆ. ನೀವು ಹೊರಗಡೆ ನೋಡಿದ್ದು ಅಯ್ಯಯ್ಯೋ ಇದೇನು ಗುರು ಅಂತ, ನಾನು ಸಿನಿಮಾದಲ್ಲಿ ನೋಡ್ಸಿರೋದು ಹಿಂಗೂ ಮಾಡ್ಬೋದಿತ್ತಲ್ಲ ಹುಡುಗ ಅಂತ. ಸೊ ಎರಡು ಕನೆಕ್ಟ್ ಆಗುತ್ತೆ, ಬಟ್ ಒಳ್ಳೆ ರೀತಿಯಲ್ಲಿ ಕನೆಕ್ಟ್ ಆಗುತ್ತೆ. ಸಿನಿಮಾನ ಥಿಯೇಟ್ರಲ್ಲಿ ನೋಡಿ.